ಜನಕ ಸೊಲ್ಲಿಗೂ ಪುಲ್ಲಲೋಚನನ್ನ ಬಲ್ಲಿದನಂದ ಮಗಳುವಿಯ ಸಾಧ್ಯವಾಗಿ ಮಗವನ ಜನಕ ಎಲೈ ಕುಲ್ಲ ಜನಕ ನಲ್ಲಿಗೆ ಸೀರೆಯನ್ನ ಒಟ್ಟು ಕಾಲಲ್ಲಿ ಕಿಲಗಜ್ಜೆ ಮುಗತ್ತೆ ಹೊಲಿಗಲ್ಲಿ ಕುಂಕುಮದ ಬಟ್ಟಂತ ಇಟ್ಟು ಪಟ್ಟು ಪಿತಾಮರ ಬಣ್ಣ ಒಟ್ಟು ನಾರಿಯರಂತ ನಾಟ್ಯಂ ಕೈವ ಆ ನಿಜವಾಗ್ಯರ ಹೇಳಬಲ್ಲ ಎಲ್ಲ ಪರಕ್ರಮದ ಬದಲ ಎಲೈ ಬಾಲಕ ಎನ್ನ ಕರದೋಡಿ ಇರವನಿಸದ ಆಶ್ರಮ ಕಂಡು ದಕ್ಷ ಕನ್ಯೇಶ್ವರನ ಗದ್ಗದರ ನಡಿಗೆ ಎಲೈ ಬಾಲಕ ಎನ್ನ ಭಾರವನ್ನು ಬಿಡದು ನೀವೇ ಪರಮೇಶ್ವರನಂದು ಎಲ್ಲ ಬಿಡ ಬಿಡದು ಪೂಜಿಸುವರು ಎಲೈ ಬಾಲಕ ನಾನೇ ಈ ಜಗತ್ತಿನಲ್ಲಿ ನಾನೇ ಸರ್ವೇಶ್ವರ ನಾನೇ ಜಗದೇಶ್ವರ ಎಲೈ ಬಾಲ ಮಹಾವೀರ ಈ ಕಸಬ ಬ್ರಹ್ಮನ ಘೋರ ಇದನ್ನು ತಿಳಿದು ನೋಡಲೈ ಮೂಡಾಮತೆ ಆರಿಯಂದು ಹೆಸರತ್ತದರ ಬರುವುದು ನೋಡು ನಿನಗೆ ದುರ್ಗತಿ ಅಹೋ ಜನಕ ಬಾಲಕ ಹುಟ್ಟು ಸಾವು ಹಿಳ್ಳವನೇ ಆ ಜಗದೇಶ್ವರ ಆದಿ ಅಂತ್ಯ ಇಲ್ಲದೆ ಆ ಲೋಕೇಶ್ವರ ಸಕಲ ಜೀವಗಳೇ ಒಬ್ಬನಾಗಿರವನು ಆ ಪರಮೇಶ್ವರ ಓಹೋ ತಂದೆ ಆಹೋ ಬಾಲಕ ಜಗತ್ತನ್ನಲಯ ಮಾಡವನು ಖಂಡಿತ ಭೂಮಂಡಲಾದೇಶನೇ ಇದೇ ನಿಜವೊಂದು ಕೈ ಬೇಗನೆ ಎಲ್ಲ ಪ್ರಹಾರ ಸಾಕ ಗುಡಿಸಿದ ಮುಂದ ವೀರ ನೀವೇನು ನಮ್ಮ ತಾವದಾರನ ಕೇಳಿ ಸರಿಯೇ ಭಾಗ್ಯ ಸರಿಯೇ ದೇವ ಗುಡಿ ಗುಡಿಗೆ ಅಂದ ಸಿಡ್ತನ ಕನಕ ಜನಿಗೆ ಅಂದಿಕ್ಕ ಆತ್ಮನಂತ ಕರ್ಪನವ ನಿಂದಮ್ಮನ ಕರೆದು ಭಿಕ್ಷಕರೆ ಮಾತ್ರ ಬಂಪಡುವ ಬಲಬಲೆ ಸಕಲ ಜೀವ ಕೋಟಿಯನ್ನು ರಕ್ಷಿಸುವ ಭಕ್ತರನ್ನು ಮಹಾಮಹಿಮನ ಮುಂಗಾಗದೊಳ ನಿಂತು ಎನ್ನ ಮರವತನಕ್ಕೆ ಕಟವಾಗಿ ಈ ಚಾಚವ ನೀರು ತಾವರಡು ಸರಿಗೆ ದೇವ ನಾವುದಾರಂದರೆ ಇಂಥ ಬಯಲಾಟವನ್ನು ಆಡಬೇಕಾದರೆ ನಾಲ್ಕು ಗಟ್ಟಿ ಮೇಲೆ ಹಾಕ್ಬೇಕ್ರಿ ನಾಲ್ಕು ಗಟ್ಟಿ ನಮ್ಮ ಹಾರ್ಮೋನಿಯಂ ಮಾಡಿ ಕೊಡ್ತಾರೆ ತಿಂಗಳು 35 ರೂಪಾಯಿ ಪಟ್ಟಿ ನಮ್ಮ ಬೇಡ ಮಾಡಿ ಕೊಡ್ತಾರೆ 500 ರೂಪಾಯಿ ಪಟ್ಟಿ ಹಬಲ ಮಾಡಿ ಕೊಡ್ತಾರೆ 400 ರೂಪಾಯಿ ಪಟ್ಟಿ ನಿಮ್ಮ ಮೇಲೆ ಕೊಡ್ತಾರೆ 1000 ರೂಪಾಯಿ ಪಟ್ಟಿ ನಮ್ಮ
ಸಾವಿರ ಪಟ್ಟಿ ನನಗೆ ಮುಂಜಾನೆ ಬರೀ ಎಣ್ಣೆ ಪುಟ್ಟಿ ಗಟ್ಟಿ ಒಳಗೆ ನಿಂತವಾಗಿ ಮಾತನಾಡಿದ ಪುಟ್ಟ ಮಗ ಸಾರಥಿ ನಾನಲ್ಲವೇನ ಭೂಪತಿ ಹೇಳ್ಬೇಕಂತಮ್ಮ ನಾವು ಅಂಕಿದ ರೀತಿ ಸಾರಥಿ ನಾವುದಾರಂದರೆ ತಾವುದಾದೇವ ಮಿಕ್ಕಿ ಮೀರಿದ ಸೊಕ್ಕಿನಿಂದ ಬರುವ ರಕ್ಷಕರನ್ನು ಮಕ್ಕಳಿಕ್ಕೆ ಅವರ ಕೆಲವುಗಳನ್ನು ಮರೆತು ಕಂಡ ಮಾತುಗಳ ನಮ್ಮ ಕಡೆಗೆ ಕೈದು ಎಲ್ಲ ಸಾರಥಿ ಹೋಗಿ ದೈತ್ಯ ಮೂರ್ಖರಿಗೆ ಮೂರ್ತಿಯ ಮನಸಿ ಅವರ ಭಕ್ತಾದಿಗಳಿಗೆ ಅಭಯಸ್ತವನ್ನು ಕೊಡುವೆ ಮಚ್ಚ ಅವತಾರವನ್ನು ಗೈದ ಹೊರಕ್ಕೆ ನಮ್ಮ ಕೋಮನ ಸಮುದ್ರದಲ್ಲಿ ಮುಳುಗಿ ಬರುವನು ಮಂದಾರ ಬರೋದನ್ನು ನೆತ್ತಿ ನಿಂತನು ಎಲ್ಲ ಸಾರಥಿ ಹೋಗಿ ಈ ಭೂಮಂಡಲದಲ್ಲಿ ಹುಟ್ಟಿದ ರಾಕ್ಷಸರನ್ನು ಸಂಭರಿಸಿ ಈ ಭೂಮಿಗೆ ಭಾರವನ್ನು ಕರೆಯಲು ಅವತಾರಿಸಿ ಬಂದ ವೀರ ನುಗ್ಗುರು ನರಸಿಂಹನಂದು ತಿಳಿಯಲ ಸಾರಥಿ ಜಾಗೃತಿ ನಂಬಿದ ಭಕ್ತರನ್ನು ಎಲ್ಲನ್ನು ಎಡಬಿಡದ ಎಲ್ಲನ್ನು ಪರಿಪಾಲಿಸುವುದಕ್ಕೆ ಈ ಸುಂದರ ಮಂಡಪಕ್ಕೆ ಭ್ರಮವಾದ ಗಲ್ಲಿಯ ಸಾರಥಿ ಜಾಗೃತಿ ಪ್ರಹ್ಲಾದ ನಮ್ಮ ಮನಂಧಲೆ ಹರಿ ಹರಿ ಎಂದು ನಡುವೆಯ ಹಾಗಾದರೆ ಆ ಹರಿಯು ಈ ಭೂಮಿಯಲ್ಲಿ ಇರವನೇ ಅಲ್ಲೇ ಇರವನ ಜನಕ ಆಕಾಶದಲ್ಲಿ ಇರವನೇ ಎನ್ನ ಹರಮನೆಯಲ್ಲಿ ಇರವನೇ ಜನಕ ನನ್ನಲ್ಲಿ ಇರವನೇ ಜನಕ ನಿನ್ನಲ್ಲಿ ಇರವನೇ ಜನಕ ಆಧಾರ ಭೋಜನ ಜನಕ ಹಾಗಾದರೆ ಆ ಹರಿವು ಈ ಕಂಬದಲ್ಲಿ ಇರವನೇ ಜನಕ ಈ ಕಂಬದಲ್ಲಿ ಇರವನೇ ಜನಕ ಆಧಾರ ಭೋಜನ ಈ ಕಟಕದಿಂದ ಈ ಕಂಬವನ್ನು ಕತ್ತರಿಸಿ ಬಿಡದೆ ಸಾರಥಿ ಇದು ಅಲ್ಲದೆ ಎನ್ನ ಭಕ್ತನಾದ ಪ್ರಹ್ಲಾದನಿಗೆ ದೈತ್ಯನಂದ ಹಿರಣ ಕಚಪನು ಬಹಳವು ಪಟ್ಟಣವನ್ನು ಕೊಟ್ಟವನು ಭೂಮಿಗೆ ಭಾರವನ್ನು ಕರೆಯಲು ಅವತಾರಿಸಿ ಬಂದ ವೀರ ನುಗ್ಗುರು ನರಸಿಂಹ ಅವತಾರವನ್ನು ಎತ್ತಿಗೈದನು ಆದ ಕಾರಣ ಈರನ ನಗರಕ್ಕೆ ದಿಗ್ಭುಜವನ್ನು ಹೊಡೆಯುವಂತನಾದ ಸಾರಥಿ
ರಕ್ಷಿಸಿ ಎನ್ನ ಭಕ್ತರನ್ನು ರಕ್ಷಿಸಿ ಮೋಕ್ಷವನ್ನು ಕೊಡುವ ಭಕ್ತ ರಕ್ಷಕ ಜಗತ್ ರಕ್ಷಕ ನಾನು. ಎಲೆ ಜನಾರ್ದನ, ಎಲೆ ಮೋಸಗಾರ, ಈ ಕುಂಭನಾಡು ಹುಟ್ಟುದ ನಿನ್ನಂತ ಕೆಟ್ಟ ಹೋಗುವ ಧ್ವಂಸ ಮಾಡುವುದಕ್ಕೆ ಈ ಜಗತ್ತಿಗೆ ಬಂದನು. ಅವತಾರ ಪುರುಷರನ್ನು ಸ್ವತಂತ್ರದಿಂದ ಅನಂತ ಪಾಪಗಳನ್ನು ಎಸೆಸಿ ಮಹಾಮಹಿಮನ ಮುಂದೆ ನೀಡ ನಿಡುಗಳಿಂದ ಬಗಳಿಯ ಐದು ಕುಂತಿದೆ ಯಮಪೂರ್ಣದ ಬಾಗಿಲು. ಎಲೆ ದಾನ ಕುಲೇಶ ಬಂದ ಬಿಟ್ಟು ನಿಯಮ ಭಾಷೆ ಹೊಳಿರ್ಯ ಎಲೆ ಆಸರ ವೈರಿಯಾದ ಮುರಾರಿ, ಅಪದ ಮಾತುಕ ಸೂತ್ರಧಾರಿ, ಉದ್ಯೋಗ ಬಿಡ್ತಾನ ವೈರಿಯಾದ ಮುರಾರಿ, ಅಪದ ನಾಟಕ ಸೂತ್ರಧಾರಿ, ಏನೇ ಮಾತನಾಡಲೇ ಹಿರಣ್ಯ ಗರ್ಭ. ಹೊಳಿರ್ಯ ನೀನು ಹಲವ ವೇಷಗಳ ಮುಂದುವರಿಸಿ ನಮ್ಮ ಆಸರ ವೀರನ ಮೋಸದಿಂದ ಕೊಂದ ನಮ್ಮ ಪರಮಾತ್ಮವಿರುವನು. ಎಲೆ ಹತಮ, ಎಲೆ ಮೂರ್ಖನೇ, ಆದರೆ ನಿನ್ನ ಮಾಯಾಚಾಲವು ಈ ದಿಟ್ಟ ಹಿರಣ್ಯ ಕಸಬರ ಮುಂದೆ ಖಂಡಿತ ನಡೆಯುವುದಿಲ್ಲ. ಈ ದುಃಖರ ಜೀವನ ಮುಂದೆ ನಿನ್ನ ಆಟವು ಖಂಡಿತ ನಡೆಯುವುದಿಲ್ಲ. ಎಲೆ ಹತಮ, ಎಲೆ ಮೂರ್ಖನೇ, ಇಂಥ ಪರಾಕ್ರಮವಂತನ ಮುಂಗೈ ಹಿಡಿದು ಹೋರಾಡುವುದಕ್ಕೆ ನಿನಗೆ ಗುಂಡಿಗೆ ಗುಂಡೆ ಸುರಕಂಠ, ನೀನೇ ಮಹಾಬಂಡ. ಇಂತಹ ಮಹಾಪರ್ವತವೇ ಅಲ್ಲ. ಇಲ್ಲ ಎಲೆ ಮೂಢಮತಿ, ಎಲೈ ಹತಮನೇ, ಅಡ್ಡಿ ಕೆಡಿಗೆ ನುಡಿದಾಗಿರು ಎನ್ನ ಏಡಿಗೆ ಎಂದು ಎನ್ನ ಗುಂಡಿಗೆ ಬರುವ ನೀನೇನು ಕಂಡಿಗ. ಎಲೆ ಕೊಂದ ರಕ್ಷಕ, ಎಲೈ ಹತಮ ರಕ್ಷಕ, ನುಸು ನುಡಿದರೆ ನಿನ್ನ ನಾಲ್ಕೆ ಬಿಡಿದು ಸರ್ರ ಸೀಳಿ ಬಿಡುವ ನೋಡು. ಎಲೆ ಬುದ್ಧಿ ಸುಮ್ಮನೆ ಎಲೈ ಹತಮನೇ, ಸುರರನ್ನು ತಂದು ನಿನ್ನ ಬಂಧಾನದಲ್ಲಿ ಅಡಗಿಕೊಂಡಿದ್ದೀಯ. ಸಾಕ್ಷಿಯಾಗಿ ಅಡಗಿಕೊಂಡಿರುವನ ಮೈಗಂಡ. ಎಂದಿಗೆ ಅಂದ ಕಾಲವು ಸಂಭವಿಸಿತು. ಒಳ್ಳೆ ನಿನ್ನ ಶಿರವನ್ನು ಕರೆದು ವೈಕುಂಠ ಎನ್ನ ದಾನ ಬಾಗಿಲು ಕಟ್ಟಿ ಹೋದರೆ ನುಗ್ಗು ನರಸಿಂಹ ಅವತಾರಕ್ಕೆ ಎಲೆ ಭ್ರಷ್ಟ ಹಿಂದಿಗೆ ಮುಗಿದು ನೋಡ ನಿನ್ನ ಅದೃಷ್ಟ. ಹೊಳಿರ್ಯ ಎಲೈ ದಾಮೋದರ ನಮ್ಮ ಭಾಮರ, ಹೊಳಿರ್ಯ ಎಲೈ ದಾಮೋದರ ನಮ್ಮ ಭಾಮರ, ನೀನಾವ ಸೂರ, ನೀನಾವ ಮಹಾಪುರವೇನು? ಎಲೈ ಮೋಸಗಾರ, ಎಲೆ ರಕ್ಷಕತ್ವ, ಹೊಳಿರ್ಯ ಸಮರ ಬಂದರೆ ಸೀರೆಯನ್ನ ಹುಟ್ಟು ನಟನೆಯನ್ನ ಮಾಡುವ ಕಪಟ ನಾಟಕವನ್ನು ತಿಳಿದುಕೊಂಡಿರು. ಏನು ಮಾತನಾಡುವ ಹನುಮನಾದ ಹಿರಣ್ಯ ಗರ್ಭ. ಎಲೈ ಹತಮ, ಎಲೆ ಮೂರ್ಖನೇ, ನಮ್ಮಂತ ಗಂಡಗಲ್ಲಗಳ ಒಡೆದ ಯುದ್ಧವನ್ನು ಮಾಡಬೇಕಾದರೆ ಎದಗುಂಡಿಗೆ ಬಲ ಇರಬೇಕು. ಎಲ್ಲಕ್ಕ ಚೆಮ್ಮನಾಯಿ ಬರುವುದಲ್ಲ ಹನುಮನ. ಎಲೈ ಹತಮ, ಎಲೆ ರಕ್ಷಕ, ಆವನ್ನು ಬಡ ಮಾಡಿಕೊಂಡ ನೀರನ್ನು ಅಡಗಿಕೊಳ್ಳುವ ನಿನ್ನಂತ ಚಂಡನದ ಯುದ್ಧವನ್ನು ಮಾಡಿದರೆ ಎನ್ನ ಈರಪ್ಪನ ಚಂಡತನಕ್ಕೆ ಕುಂದ ಬರುವುದು. ಏನು ಮಾತನಾಡುವ ರಕ್ಷಕರು? ಎಲೈ ಹತಮ, ಎಲೆ ಮೂಢನೇ, ನಿನಗೆ ಪ್ರಾಣ ದಾನವನ್ನು ಮಾಡಿ ಯಾರು ಮಾಡೋ ಧರ್ಮದವನೇನು? ಅಡಿಗಡಿಗೆ ಕೊಂಡಾಡಿದರೆ ಸಗವಾದ ನಿನಗೆ ಮುಂದೆ ಕಾಲದಲ್ಲಿ ಮಹಾಪುಣ್ಯವಿತ್ತು. ಹರಿದೇವಿಗೆ ನನಗೆ ಹದಮ ಮಾವ ಇರಬೇಕಾದಪ್ಪ. ನೋಡು ನಮ್ಮ ಜಬಲ ಪ್ರತಾಪ. ನಿನ್ನಂತ ಹದಮರನ್ನು ಹರಬತ್ತ ಆಡುಕೊಂಡು ದೇವರ ಒಂದು ಕೋಡಿಗೆ ಕಾಣಬಲ್ಲ. ಎಲ್ಲರಿಗಿದ್ದಕ್ಕೆ ಬಂದರೆ ಎಂತ ಜನರಿಗೆ ರಂಡ ಹಚ್ಚಿಕೊಂಡು ಬಾರದು. ಅದೇ ಎಲೆ ಮಂದ ಮತಿಗೆ, ಎಲೈ ಮೂಢಮತಿಯೇ, ಎಂದಿಗೆ ನುಡಿದಾಗಿರು ಎಲ್ಲ ಎಲೆ ಮಂದ ಮತಿಗೆ, ಎಂದಿಗೆ ನುಡಿದಾಗಿರು ನಾನು ಚಂದದಿಂದ ಬೇರೆ ಎಲ್ಲಿಗೆ ವಂದನ ಅಂದಾಯಿತು ನಿನಗೆ ವಂದನ ಮಾಡಬಾರದು. ಎಲೆ ಅದರ ಭಾವರ, ಎಲೈ ಮೂಢ ಭಾಮರ,
ಎಲೈ ಹದವನೇ ನೀನಾವ ಮಹಾಬಲವಂತನು ನೀನಾವ ಮಹಾಬಲವಂತನು ಅಲ್ಲಿ ಬಲ್ಲದ ಸುಳ್ಳು ವಾಕ್ಯವನ್ನು ನುಡ್ತಾರೆ ನಿನ್ನ ಹಲ್ಲುಗಳನ್ನು ಮುರಿದು ನಿನ್ನ ನಾಲಿಗೆಯನ್ನು ತರ್ರನೆ ಸಿಡಿಬಿಡುವ ನೋಡು ಧರಣಿ ಬಾಲಬೊಮ್ಮ ನಿನ್ನ ನಾಮ ಮೂಲಬೊಮ್ಮ ಗಡಗನ್ನಾಚಿ ಈ ವಸತಿಗೆ ನಶಿಸಿ ನಿನ್ನ ರಕ್ತವ ಮಚ್ಚಿ ತಾಂತ್ರಿಕ ಬಂಧನ ಬಿಡಿಸಿ ಸಂತೋಷವನ್ನು ಪಡಿಸಿವೆ ಕೆಲವು ರಕ್ಷಕನ ಎಲೈ ಮೂಢ ಹದಮನೆ ಪಡಿದೆ ಎಲೈ ಬಂಡನಾದ ಪುಂಡರೀಕಾಕ್ಷನ ನೀಲಕಂಠನ ಮಹಾತ್ಮ್ಯದೋಳ ತತ್ತೈಸಿ ಬರುವ ಅಗ್ನಿಗೆಂದ ಕೆಡಗಳ ಸೋಸುತ್ತಾ ಬರುವುದು ನೋಡು ಎನ್ನಯ ಬಾಣ ಉಳಿದುಕೊಂಡಿಲ್ಲ ಯಾರು ಓದಿಸಿದ ಧರ್ಮದ ಎಲೈ ಹದಮ ಕೆಲವು ರಕ್ಷಕನ ಫಳಿಯ ಹಿರಣ್ಯ ಕಸಪನೆಂದರೆ ಈ ಮೂರ್ಛನವ ನಿರ್ಜಾವಿಯಾಗಿ ಕೆಲ ಕಳಗವೈ ನಾಡುವುದು ನೋಡು ಯಾರು ಅದು ನಾಡುವ ಧರ್ಮದ ಎಲೈ ಹದಮ ಕೆಲವು ರಕ್ಷಕನ ಎನ್ನ ಮುಂಗೈ ಹಿಡಿಗೆ ಕ್ಷಾಣ ನಿನಗೆ ತೆರೆ ಇದ್ದರೆ ಮಳೆಯ ಎತ್ತಕ್ಕೆ ಸನ್ನದ್ಧನಾಗಬೇಕೇ ಅಲ್ಲಿ ನೇರವಾಗಿ ಹದಮನಾದ ಹಿರಣ ಕಸಪ್ಪ ಎಲೈ ಹದಮನೆ ಎಲೈ ಅಸಹ್ಯ ಸೂರನಾದ ಅಸುರ ತೆರೆನ್ನ ಮನದಿಂಕರ ಬೆಡಲಜ್ಜರ ಮಾಡುವುದರ ದಯವಿಟ್ಟು ಈ ನಾವು ಮಹಾಸೂರ ನೀನಾವ ಮಹಾಸೂರ ನಿನ್ನ ಕೊರವನ್ನು ಕಿತ್ತಿ ಮಾಡಿಬಿಡುವ ನೋಡು ಹಾರ ನಿನ್ನನ್ನು ಸೇರಿಸ್ಬಿಡುವುದು ಯಮಾಪುರ ಎಲೈ ಪಾಮರ ಎಲೈ ಹದಮನೆ ಸ್ವಾಮಿಯಂತ ಈನ ತರದಿಂದ ಅಜ್ಞಾನದಿಂದ ಮದನಮತ್ತನಾಗಿ ಬಾಯಿ ಬಂದಂತೆ ಮಗದರೆ ನಾನೇನು ಅದರ ಬದಲವಲ್ಲನೆ ನಾನೇನು ಅದರ ಬದಲವಲ್ಲೇ ಎಲೆ ಕುಂದಿಸುತ್ತದೆ ಎಲೈ ಮೋಸಗಾರ ಸಾವಿರ ಮತಕ್ಕೆ ಪತಂಗ ಹಾರದಂತೆ ನಿನ್ನ ಬಿಡಿದು ನಿನ್ನ ಬದರಂತೆ ಕರಕರನ ತಿರುಗಿ ಸಕಲ ಮಂಡಲಕ್ಕೆ ತೂರು ಬಿಡಿವೆ ಎಲೆ ಶತಮೂರ್ಖನೇ ಎಲೈ ಮೂಢ ಮೂರ್ಖನೇ ಎನ್ನ
ಎದಬಟ್ಟಿರಿಲ್ಲವದೆ ಇಷ್ಟದಂತು ಭಾವ ಸರ್ವವು ಕಂಡ ಬೇರಣ್ಣವನ್ನು ಕಂಡರೆ ಎಡೆಯೆತ್ತಿ ಹಾರಬಹುದು. ಅದೇ ನರಿಗೆ ಮುಂದೆ ಕುರಿ ಮರಿಗೆ ಹೂ ಜೀವಂತ ಉಳಿಯಬಲ್ಲದೆ. ಚಕ್ರಪುರ ಒಬ್ಬ ಸುರನ್ನು ಕಟಕರಾಗಿರುವಾಗ ವೀರಾದ ವೀರ ನುಗ್ಗರಾಜನಂದ ವೀರಾದ ವೀರ ನುಗ್ಗರಾಜನಂದ ನಿನ್ನಂತ ಸಿಂಗನಕೆರೆ ಅಂದ ಬಂದ ಸಾರ ಹೊರ ಬಂದರೆ ನಾವೇನು ಅದಾಗಬಲ್ಲದೆ. ಎಲೆ ಮೂಡ ಒಂದನೇ ಕೋಮಿನಿಗೆ ಕಡೆಗಾಲ ರೀತಿ ಹೇಳಿ ಎಲೆ ಎಲೆ ನನಗಾಡಿ ಮುಚ್ಚು ದೇವಿಗೆ ತುತ್ತಾಗುವುದಕ್ಕೆ ಎಲ್ಲ ಅಂತರಕ್ಕೆ ಬಂದಿರುವೆಯ ಎಲ ಈ ಪಾಠಕ ಎಲೆ ರಕ್ಷಕ ನಿನ್ನ ಪಡೆದ ಜನನಿ ಜನಗಣನ ಮಾಡಿದ ನಾಶ ಸ್ವಲ್ಪ ದಾನವಾಗಿ ಭ್ರಷ್ಟ ನಿನಗೆ ಬಂದದಕ್ಕೆ ತೋಡು ನಾಶ ಜಾಗತಿಯಿಂದ ಗಿದ್ದಕ್ಕಿಳಿದ ಬಳಿಕ ಹಿಂದಿಗೆ ಮುಗಿದು ನನ್ನ ಅದೃಷ್ಟ ಅದೇ ಪ್ರಕಾರ ಇದ್ದಕ್ಕಿಲ್ಲ ಮಂಡ ವೀರಾದ ವೀರ ನುಗ್ಗರಾಜನಂದ ನಿನ್ನಂತ ಸಿಂಗನಕೆರೆ ಅಂದ ಬಂದ ಸಾರ ಹೊರ ಬಂದರೆ ನಾವೇನು ಅದಾಗಬಲ್ಲದೆ. ಎಲೆ ಮೂಡ ಒಂದನೇ ಕೋಮಿನಿಗೆ ಕಡೆಗಾಲ ರೀತಿ ಸಾರ ಎಡತಿದ್ದರ ಬಾರದಲ್ಲಿ ಹೇಳ್ಬಿಡ ಎಲ ಹೇಳಿ ಎಲೆ ಎಲೆ ನನಗಾಡಿ ಮುಚ್ಚು ದೇವಿಗೆ ತುತ್ತಾಗುವುದಕ್ಕೆ ಎಲ್ಲ ಅಂತರಕ್ಕೆ ಬಂದಿರುವೆಯ ಎಲ ಈ ಪಾಠಕ ಎಲೆ ರಕ್ಷಕ ನಿನ್ನ ಪಡೆದ ಜನನಿ ಜನಗಣನ ಮಾಡಿದ ನಾಶ ಸ್ವಲ್ಪ ದಾನವಾಗಿ ಭ್ರಷ್ಟ ನಿನಗೆ ಬಂದದಕ್ಕೆ ತೋಡು ನಾಶ ಜಾಗತಿಯಿಂದ ಗಿದ್ದಕ್ಕಿಳಿದ ಬಳಿಕ ಹಿಂದಿಗೆ ಮುಗಿದು ನನ್ನ ಅದೃಷ್ಟ ಅದೇ ಪ್ರಕಾರ ಇದ್ದಕ್ಕಿಲ್ಲ ಮಂಡ ಬರ್ಬೇಕು ಕರೆದಂತ ಧನ್ಯ ಮಣ್ಯರು ಇನ್ನ ಉಳಿದಂತ ಧನ್ಯ ಮಣ್ಯರು ಬೇಗ ಬೇಗ ಬರ್ಬೇಕಣ್ಣ ಕುತ್ಕೊಂಡ್ ಬರ್ರಿ 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 ಏನೋ ಮಕ್ಕಳು ಬರ್ರಿ
ಧನ್ಯವಾದ ಸುತ್ತಮುತ್ತ ಇಲ್ಲೇ ಬರೆಯಪ್ಪ ಬೇಗನೆ ಟೈಮ್ ಅಭಾವವಾಗಿದೆ. ఎంపీటీసీ గుమ్మద చిక్కన్న స్టేజ్ పైన 1000 రూపాయలు ఇచ్చినారు. గదిలి గోవిందప్ప 500 రూపాయలు ఇచ్చినారు. ಶಾರ್ಪಂಡಿ ಹನುಮಂತಪ್ಪ ಅವರು ಈ ಸಂಘದ ಪರವಾಗಿ 500 ರೂಪಾಯಿ ಬಹುಮಾನ ಕೊಡುತ್ತಾರೆ. ಅವರಿಗೆ ಸಂಘದ ವತಿಯಿಂದ ಹೃತ್ಪೂರ್ವಕ ವಂದನೆಗಳು. ವಿಜಯ ಗ್ರಾಮದ ರಾಮಣ್ಣನವರು 500 ರೂಪಾಯಿ ಬಹುಮಾನ ಕೊಡುತ್ತಾರೆ. ಈ ಸಂಘದ ವತಿಯಾದ ಮ್ಯಾನೇಜರ್ ತೆಗೆದುಕೊಳ್ಳುವ ವಿನಂತಿ. ಇದೇ గ్రామದ పూజా తిమ్మప్ప ಅವರು ఈ ఆట సంఘಕ್ಕೆ 1001 రూపాయలను ఆయారు. టీడీపీ తరఫున మనము 15,000 ఇస్తున్నాము. చప్పట్లు కొట్టండి. ಕೊಟ್ಟಂడి ಕೊಟ್ಟಂಡಿ ಅಂದ್ರೆ ಕೊಟ್ಟಂಡಿ. 15,000 ರೂಪಾಯಿ ಬಹುಮಾನ ಕೊಡುತ್ತಾರೆ. ನಮ್ಮ ಸಂಘದ ಮ್ಯಾನೇಜರ್ ತೆಗೆದುಕೊಳ್ಳಬೇಕಾಗಿ ವಿನಂತಿ.